ಹಾಯ್, ಈ ಪ್ರಾಬ್ಲಮ್ ಅಲ್ಲಿ ವೆಕ್ಟರ್ ಎ ಕೊಟ್ಟಿದ್ದಾರೆ, ಇನ್ನು ಉಳಿದಿದ್ದೆಲ್ಲ IJK ಅಂತ ಒಂದು ಯೂನಿಟ್ ವೆಕ್ಟರ್ಸ್. ನಾವೇನ್ ಮಾಡೋಣ, ಒಂದು ವೆಕ್ಟರ್ ತಗೊಂಡ್ಬಿಡೋಣ ಜನರಲ್ ಆಗಿ. AI ಪ್ಲಸ್ BJ ಪ್ಲಸ್ CK ಅಂತ. ಈಗ ಈ ವೆಕ್ಟರ್ ಎಗೆ ನಾವು ಐ ಜೊತೆನಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ, ಈಗ ವೆಕ್ಟರ್ ಎ ಡಾಟ್ ಐ ಅಂತ ಅಂದಾಗ ನಮಗೆ ಎ ಆನ್ಸರ್ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಜೆ ಇಲ್ಲ, ಕೆ ಇಲ್ಲ, ಅವಾಗ ನಮಗೆ 0 ಬರುತ್ತೆ. ಅಲ್ಲಿ ಡಾಟ್ ಪ್ರಾಡಕ್ಟ್ ಮಾಡೋ ಟೈಮ್ನಲ್ಲಿ ಐ ಜೊತೆನಲ್ಲಿ ನಮಗೆ ಎ ಆನ್ಸರ್ ಬರುತ್ತೆ ನಮಗೆ. ಯಾಕೆಂದ್ರೆ ಎ ಐ ಕಾಂಪೊನೆಂಟ್ ಎ ಅದೊಂದೇ ಉಳಿಯೋದು, ಇನ್ನು ಜೆ ಮತ್ತೆ ಕೆ ಅನ್ನೋದು 0 ಆಗುತ್ತೆ. ಸೊ ಅದೇ ತರನೇ ಈ ಎ ವೆಕ್ಟರ್ ಜೊತೆನಲ್ಲಿ ಜೆ ವೆಕ್ಟರ್ ಜೊತೆನಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಬಿ ಬರುತ್ತೆ. ಹಾಗೆ ಕೆ ಯೂನಿಟ್ ವೆಕ್ಟರ್ ಜೊತೆನಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಸಿ ಬರುತ್ತೆ ನಮಗೆ. ಸೊ ಈ ವ್ಯಾಲ್ಯೂಸ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, ಈ ಎಕ್ಸ್ಪ್ರೆಷನ್ ಬಂದು ನೋಡಿ, ಇದು ಎ ಮತ್ತೆ ಉಳಿದಿರೋದು ಐ, ಮತ್ತೆ ಇದು ಬಿ, ಉಳಿದಿರೋದು ಜೆ, ಮತ್ತೆ ಇದು ಸಿ, ಕೆ. ಸೊ ಮತ್ತೆ ನಮಗೆ ವೆಕ್ಟರ್ ಎನೇ ಸಿಗ್ತಾ ಇದೆ. ಸೊ ವೆಕ್ಟರ್ ಎ ಅನ್ನೋದು ಕರೆಕ್ಟ್ ಆನ್ಸರ್. ಎ ಅನ್ನೋದು ಕರೆಕ್ಟ್ ಆನ್ಸರ್. ಹಾಯ್, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ 3 ವೆಕ್ಟರ್ಸ್ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್. ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಎ ಅನ್ನೋದು ಬಿ ಗೆ ಪರ್ಪೆಂಡಿಕ್ಯುಲರ್, ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ. ಆಮೇಲೆ ಬಿ ಅನ್ನೋದು ಸಿ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮತ್ತೆ ಸಿ ಅನ್ನೋದು ಎ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅವಾಗ ನಾವು ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಅಂತ ಬರ್ಕೋಬಹುದು. ಸೊ ಇದು ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂದ್ರೆ ನಾವು ಎ ಡಾಟ್ ಬಿ ನ 0 ಅಂತ ಬರ್ಕೊಳ್ಬಹುದು. ಹಾಗೆ ಬಿ ಪರ್ಪೆಂಡಿಕ್ಯುಲರ್ ಟು ಸಿ ಅಂದ್ರೆ ಬಿ ಡಾಟ್ ಸಿ ನ 0 ಅಂತ ಬರ್ಕೊಳ್ಬಹುದು. ಹಾಗೆ ಇಲ್ಲಿ ಸಿ ಡಾಟ್ ಎ ನ 0 ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್, ಈಗ ನಮ್ಗೆ ಇದಕ್ಕೆ ಆನ್ಸರ್ ಬೇಕು, ಹಾಗಾಗಿ ಇದಕ್ಕೆ ಸ್ಕ್ವೇರ್ ತಗೊಳ್ಳೋಣ. ಸ್ಕ್ವೇರ್ ತಗೊಂಡ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಏನು ಫಾರ್ಮುಲಾ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಇದು ಫಾರ್ಮುಲಾ. ಈಗ ಅವರು ಹೇಳಿದ್ದಾರೆ ಯೂನಿಟ್ ವೆಕ್ಟರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಅವರು, ABCR ಯೂನಿಟ್ ವೆಕ್ಟರ್ಸ್ ಅಂತ. ಸೊ ಯೂನಿಟ್ ವೆಕ್ಟರ್ಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್ಸ್ ಏನಾಗಿರುತ್ತೆ, 1 ಇರುತ್ತೆ. ಅಲ್ಲಿ ಇದು 1 ಆಗುತ್ತೆ, ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ 2 ಟೈಮ್ಸ್ ಇಲ್ಲಿ ಆಲ್ರೆಡಿ ನಮಗೆ ಎ ಡಾಟ್ ಬಿ, ಬಿ ಡಾಟ್ ಸಿ, ಸಿ ಡಾಟ್ ಎ ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ಅದನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಗುತ್ತೆ ಟೋಟಲ್ ಆಗಿ. ಸೊ ಎಲ್ಲ ಆಡ್ ಮಾಡಿದಾಗ ನಮಗೆ 3 ಬರುತ್ತೆ. ಸೊ 3 ಸಿಗುತ್ತೆ. ಈ ಸ್ಕ್ವೇರ್ನ ಈ ಕಡೆ ರೈಟ್ ಸೈಡ್ ತಗೊಂಡಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ √3 ಅಂತ ಆಗುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಕಂಡೀಷನ್, ಅದನ್ನ ಯೂಸ್ ಮಾಡ್ಕೊಂಡ್ವಿ, ಮತ್ತೆ ಇದಕ್ಕೆ ಫಾರ್ಮುಲಾ ಬರ್ಕೊಂಡ್ವಿ. ಸೊ ಈ ಯೂಸ್ ಮಾಡ್ಕೊಂಡಿರೋ ವ್ಯಾಲ್ಯೂಸ್ನ ಇಲ್ಲಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಸಿಕ್ಕಿದೆ. ಹಾಯ್, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಒಂದು ಫ್ರಾಕ್ಷನ್ ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆ ಫ್ರಾಕ್ಷನ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇದೆ, ಮತ್ತೆ ಎ ಡಾಟ್ ಬಿ ಇದೆ. ಇದು ತುಂಬಾ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಇದು. ಈ ನ್ಯೂಮರೇಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದರದ್ದು ಡೆಫಿನೇಷನ್ ಬರೀತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಅಂತ. ಆಮೇಲೆ ಡಿನಾಮಿನೇಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದರದ್ದು ಡೆಫಿನೇಷನ್ ಬರೀತೇನೆ. ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ ಅಂತ. ಅಲ್ಲಿಗೆ ಈ ಟರ್ಮ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಉಳಿದಿರೋದು ಟ್ಯಾನ್ ಥೀಟಾ ಆಗುತ್ತೆ. ಸೊ ಟ್ಯಾನ್ ಥೀಟಾ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಯ್, ಇಫ್ ಈ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂಡ್ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್. ಈಗ ಥೀಟಾ ಅನ್ನೋದು ಆಂಗಲ್ ಅಂತ ಆದ್ರೆ, ಮತ್ತೆ ಎ ಮತ್ತೆ ಬಿ ಅನ್ನೋದು ಯೂನಿಟ್ ವೆಕ್ಟರ್ಸ್ ಅಂತ ಆದ್ರೆ, ನಾನು ಫಾರ್ಮುಲಾ ತರದಲ್ಲಿ ಇದಕ್ಕೆ ಆನ್ಸರ್ 2 cos θ by 2 ಬರೀತೀನಿ ನಾನು. ಇದು ನೀವು ಜ್ಞಾಪದಲ್ಲಿ ಇಟ್ಕೋಬಹುದು. ನೀವು ಮೆಮೊರಿನಲ್ಲಿ ಇಟ್ಕೊಂಡ್ರೆ
ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಅಂದರೆ ಈ ಕಂಡೀಷನ್ಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು 2 ಕಾಸ್ ಥೀಟಾ ಬೈ 2. ಬಟ್ ಹೇಗೆ ಬರುತ್ತೆ ಅದು ಅಂದರೆ ವೆಕ್ಟರ್ ಎ ಪ್ಲಸ್ ಬಿ ಸ್ಕ್ವೇರ್ ತಗೋಬೇಕು, ಆಮೇಲೆ ಇದಕ್ಕೆ ಫಾರ್ಮುಲಾ ಬರೀಬೇಕಾಗತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಇದು, ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ 2 ಇಂಟು ಮತ್ತೆ ಎ ಡಾಟ್ ಬಿಗೂ ಫಾರ್ಮುಲಾ ಬರೀಬೇಕು. ಸೊ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕಾಸ್ ಥೀಟಾ ಆಗುತ್ತೆ. ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಅಂದರೆ 1, ಯಾಕೆಂದರೆ ಇದು ಯೂನಿಟ್ ವೆಕ್ಟರ್ಸ್ ಅಂದರೆ ಮ್ಯಾಗ್ನಿಟ್ಯೂಡ್ಸ್ 1 ಇರುತ್ತೆ. ಸೊ 1 ಪ್ಲಸ್ 1 ಮತ್ತೆ ಅಗೇನ್ ಇದು 1 ಇಂಟು 1 ಇಂಟು 2 ಅಂದರೆ 2ನೇ ಬರುತ್ತೆ. ಸೊ ಕಾಸ್ ಥೀಟಾ ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ ಇದಿಷ್ಟು ಸೇರಿಸಿ 2 ಆಯಿತು. ಮತ್ತೆ 2 ಕಾಮನ್ ಫ್ಯಾಕ್ಟರ್ ಆಗುತ್ತೆ, 1 ಪ್ಲಸ್ ಕಾಸ್ ಥೀಟಾ. ಇದು ಒಂದು ಫಾರ್ಮುಲಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ. 1 ಪ್ಲಸ್ ಕಾಸ್ ಥೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ. ಮತ್ತೆ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಇರುತ್ತೆ. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 4 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬಂದಿರೋದಿಲ್ಲಿ. ಈಗ ನಾವು ಎರಡೂ ಕಡೆ ಸ್ಕ್ವೇರ್ ರೂಟ್ ತಗೊಂಡಾಗ ಅಥವಾ ಈ ಸ್ಕ್ವೇರ್ನ ಈ ಕಡೆ ತಗೊಂಡಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಬಂದು ಸ್ಕ್ವೇರ್ ರೂಟ್ ಆಫ್ 4 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಈಗ 4ಗೆ ಸ್ಕ್ವೇರ್ ರೂಟ್ ಬಂದು 2, ಮತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಕಾಸ್ ಥೀಟಾ ಬೈ 2 ಬರುತ್ತೆ. ನೋಡಿ, ಇದು ಆಕ್ಚುಲಿ ನಮ್ಗೆ ಆನ್ಸರ್ ಸಿಗೋದು. ಬಟ್ ನಾವು ಇದು ಫಾರ್ಮುಲಾ ಥರದಲ್ಲಿ ಡೈರೆಕ್ಟ್ ಆಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಆನ್ಸರ್ ಮಾಡ್ಕೋಬಹುದು. ಸೊ ಟೈಮ್ ಸೇವ್ ಆಗುತ್ತೆ. ಹಾಯ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಅದು ಫೈಂಡ್ ಔಟ್ ಮಾಡ್ಬೇಕು ನಾವು. ಮತ್ತೆ ತೀಟಾ ಕೊಟ್ಟಿದ್ದಾರೆ, ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ತೀಟಾ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಈ ಕಂಡೀಷನ್ಸ್ ಎಲ್ಲ ನಾವು ತಗೊಂಡ್ರೆ ಕನ್ಸಿಡರ್ ಮಾಡಿದ್ರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿನ ನಾವು ಡೈರೆಕ್ಟ್ ಆಗಿ 2 ಸೈನ್ ಥೀಟಾ ಬೈ 2 ಅಂತ ಬರೀಬಹುದು ಆನ್ಸರ್. ಸೊ ಇದನ್ನು ಬರೀಬೇಕಾದ್ರೆ ಅದು ಹೇಗ್ ಬಂತು ಅನ್ನೋದು ಗೊತ್ತಾಗ್ಬೇಕಲ್ವಾ. ಸೊ ಹೇಗ್ ಬಂತು ಅಂದ್ರೆ ಇದು ಎ ಮೈನಸ್ ಬಿಗೆ ಸ್ಕ್ವೇರ್ ತಗೊಳ್ಳಿ, ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2a ಡಾಟ್ ಬಿ ಅಂತ ಆಗುತ್ತೆ. ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಈ ಎ ಡಾಟ್ ಬಿನ ಎಗೈನ್ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕಾಸ್ ಥೀಟಾ ಅಂತ ಬರೀಬೇಕಾಗತ್ತೆ ನೀವು, ಯಾಕಂದ್ರೆ ಅದು ಡೆಫಿನೇಷನ್ ಅದು. ಮತ್ತೆ ಅವ್ರು ಕೊಟ್ಟಿದ್ದಾರೆ ಎ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂತ. ಸೊ ಯೂನಿಟ್ ವೆಕ್ಟರ್ಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಎ ಮತ್ತೆ ಮ್ಯಾಗ್ನಿಟ್ಯೂಡ್ ಬಿ 1 ಆಗುತ್ತೆ. ಹಾಗಾದ್ರೆ ಇದು 1 ಮತ್ತೆ 1 ಆಗುತ್ತೆ. ಇಲ್ಲೂ ಅಷ್ಟೇ 1 ಇಂಟು 1 1 ಮತ್ತೆ ಇಂಟು 2 ಅಂದ್ರೆ 2ನೇ ಬರುತ್ತೆ. ಸೊ 2 ಕಾಸ್ ಥೀಟಾ ಆಯ್ತು. ಸೊ ಇದರ ಸಮ್ ಬಂದ್ಬಿಟ್ಟು 2 ಅಂತ ಆಯ್ತು. ಮತ್ತೆ ಇವೆರಡರಲ್ಲಿ 2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 1 ಮೈನಸ್ ಕಾಸ್ ಥೀಟಾ ಆಗುತ್ತೆ. ಸೊ 1 ಮೈನಸ್ ಕಾಸ್ ಥೀಟಾಗೆ ಟ್ರಿಗ್ನೋಮೆಟ್ರಿನಲ್ಲಿ ಒಂದು ಫಾರ್ಮುಲಾ ಇದೆ. ಸೊ 1 ಮೈನಸ್ ಕಾಸ್ ಥೀಟಾ ಈಕ್ವಲ್ಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಬಟ್ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಮಾತ್ರ ಬೇಕು. ಹಾಗಾಗಿ ಈ ಸ್ಕ್ವೇರ್ನ ಈ ಕಡೆ ತಗೊಂಡಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 4 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಆನ್ಸರು 2 ಸೈನ್ ಥೀಟಾ ಬೈ 2 ಆಗುತ್ತೆ. ಅಂದ್ರೆ 4ಗೆ ಸ್ಕ್ವೇರ್ ರೂಟ್ 2 ಮತ್ತೆ ಇಲ್ಲಿ ಸೈನ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬೈ 2 ಬರುತ್ತೆ. ಅಲ್ಲಿಗೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. ಹಾಯ್, ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಕೊಟ್ಬಿಟ್ಟು ಆಪ್ಷನ್ಸ್ ಕೇಳಿದ್ದಾರೆ ಅವರು, ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಈ ಕಂಡೀಷನ್ ಯೂಸ್ ಮಾಡಿಕೊಂಡು ಯಾವುದು ಕರೆಕ್ಟ್ ಆನ್ಸರ್ ಅಂತ ನಾವು ಆನ್ಸರ್ ಕೊಡಬೇಕಾಗುತ್ತೆ. ಸೊ ಈಗ ಅದು ಕಂಡೀಷನ್ ಬರ್ಕೊಂತೀನಿ ನಾನು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಇದು ಅವ್ರು ಕೊಟ್ಟಿರೋವಂಥದ್ದು. ಬಟ್ ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದಕ್ಕೆ ಫಾರ್ಮುಲಾ ನಾವು ಬರೆದಾಗ ಇದ್ರದ್ದು ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್
2 ಟೈಮ್ಸ್ ಎ ಡಾಟ್ ಬಿ ಅಂತ ಆಗುತ್ತೆ. ಇದು ಆಕ್ಚುಯಲ್ ಫಾರ್ಮುಲಾ ಇದಕ್ಕೆ. ಬಟ್ ಅವರು ಕಂಡೀಷನಲ್ ಕೊಟ್ಟಿರೋದು ಇಷ್ಟೇ. ಅಲ್ಲಿಗೆ ಇದು ಮಿಸ್ ಆಗಿದೆ ಇಲ್ಲಿ. ಈ ಒಂದು ಕಂಡೀಷನ್ ಅಲ್ಲಿ ಈ ಟರ್ಮ್ ಮಿಸ್ ಆಗಿದೆ. ಸೊ ಮಿಸ್ ಆಗಿದೆ ಅನ್ನೋದು ನಾ ಹೆಂಗ್ ಬರ್ಕೊಳ್ಳೋದು ಅಂದ್ರೆ ಎ ಡಾಟ್ ಬಿ ನ 0 ಅಂತ ಬರ್ಕೋಬೇಕು ನಾವು. ಆ ಮಿಸ್ ಆಗಿರೋ ಟರ್ಮ್ ನ ಎ ಡಾಟ್ ಬಿ ಗಳು 0 ಅಂತ ಬರ್ಕೊಳ್ಬೇಕು. ಸೊ ಎ ಡಾಟ್ ಬಿ 0 ಅಂತ ಅಂದ್ರೆ ನಮ್ಗೆ ಗೊತ್ತು ಇದು ಕಂಡೀಷನ್ ಫಾರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ. ಅಂದ್ರೆ ವೆಕ್ಟರ್ ಎ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಹಾಯ್, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಸೊ ಇಲ್ಲಿ ತುಂಬಾ ಈಸಿ ಪ್ರಾಬ್ಲಮ್ ಇದು. ಎ ಕ್ರಾಸ್ ಬಿ, ಎ ಡಾಟ್ ಬಿ ಮತ್ತೆ ಇದು ಈ ಇಷ್ಟನ್ನ ಜಾಯಿನ್ ಮಾಡುವಂತ ಒಂದು ಫಾರ್ಮುಲಾ. ಆ ಫಾರ್ಮುಲಾನ ಬರ್ಕೊಳ್ಬೇಕು. ಮ್ಯಾಗ್ನಿಟ್ಯೂಡ್ ಅಂತಾನೂ ಬರೀಬಹುದು. ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಸ್ಕ್ವೇರ್ ಇದ್ದಾಗ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ನೋಡಿ ಇದೆ ಫಾರ್ಮುಲಾ. ಸೊ ಇದರಲ್ಲಿ ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಕೊಟ್ಟಿದ್ದಾರೆ 4. ಸೊ ಅಲ್ಲಿಗೆ ಇದು 16 ಆಯ್ತು. ಇದು ಎ ಡಾಟ್ ಬಿ ಕೊಟ್ಟಿದ್ದಾರೆ 2, ಅಲ್ಲಿಗೆ ಇದು 4 ಆಯ್ತು. ಹಾಗೆ 16 + 4 20. ಸೊ 20 ಇಸ್ ದಿ ಕರೆಕ್ಟ್ ಆನ್ಸರ್. ಹಾಯ್, ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಕಂಡೀಷನ್ಸ್ ನ ಕೊಟ್ಬಿಟ್ಟು ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ತುಂಬಾ ಸಿಂಪಲ್ ಇದು. ಈಗ ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಮೈನಸ್ ಲ್ಯಾಂಬ್ಡಾ ಬಿ ಅಂತ. ಈ ಸೆಂಟೆನ್ಸ್ಗೆ ಒಂದು ಸಿಂಬಲಿಕ್ ಫಾರ್ಮ್ ಬರಿಬೇಕು ಅಂದ್ರೆ ಅಥವಾ ಅದರ ರಿಸಲ್ಟ್ ಬರಿಬೇಕು ಅಂದ್ರೆ ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಎ ಮೈನಸ್ ಲ್ಯಾಂಬ್ಡಾ ಬಿ ಈಕ್ವಲ್ ಟು 0 ಅಂತ ಬರೀತೀವಿ. ಅಂದ್ರೆ ವೆನ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ದೇರ್ ಡಾಟ್ ಪ್ರಾಡಕ್ಟ್ ಈಕ್ವಲ್ ಟು 0 ಅಂತ. ಸೊ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ ಅಂತ ಪರ್ಪೆಂಡಿಕ್ಯುಲರ್ ಇದ್ರೆ. ಈಗ ಇದಕ್ಕೊಂದು ಫಾರ್ಮುಲಾ ಇದೆ, ಎ ಪ್ಲಸ್ ಬಿ, ಎ ಮೈನಸ್ ಬಿ, ಮತ್ತೆ ಇಲ್ಲಿ ಡಾಟ್ ಇದ್ದಾಗ ಈ ಫಸ್ಟ್ ನಂಬರ್ಗೆ ಸ್ಕ್ವೇರು ಮೈನಸ್ ಸೆಕೆಂಡ್ ನಂಬರ್ಗೆ ಸ್ಕ್ವೇರ್ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮತ್ತೆ ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್, ಇದಕ್ಕೂ ಮ್ಯಾಗ್ನಿಟ್ಯೂಡ್ ತಗೋಬೇಕು ಈ ವೆಕ್ಟರ್ಗೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿರೋದ್ರಿಂದ ಆ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 3, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ 4, ಅಲ್ಲಿ ಇದು 9 ಆಯ್ತು, ಇದು 16 ಆಯ್ತು. ಸೊ ಇದು ಈ ಕಡೆ ಈ ಕಡೆ ತಗೊಂಡು ಸೊ 16 ಲ್ಯಾಂಬ್ಡಾ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9/16 ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಆಯ್ತು. ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ ವ್ಯಾಲ್ಯೂ ಮಾತ್ರ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 9/16 ಅಂತ ಆಗುತ್ತೆ. ಸೊ 3/4. ಅಲ್ಲಿಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ. ಹಾಯ್, ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಯು ವೆಕ್ಟರ್ ವಿ ವೆಕ್ಟರ್ ಕೊಟ್ಟಿದ್ದಾರೆ, ಮತ್ತೆ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿದ್ದಾರೆ. ದೆನ್ ವಿ ನೀಡ್ ಟು ಫೈಂಡ್ ಯು ಕ್ರಾಸ್ ವಿ. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮತ್ತೆ ಎ ಡಾಟ್ ಬಿ ಎ ಕ್ರಾಸ್ ಬಿಗೆ ರಿಲೇಷನ್ ಇದೆ, ಬರ್ಕೊಳ್ತೀನಿ ನಾನು ಅದನ್ನ. ಎ ಡಾಟ್ ಬಿ ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಸ್ಕ್ವಯರ್ ಈಕ್ವಲ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವಯರ್. ಇದೇ ರಿಲೇಷನ್. ಇದರಲ್ಲಿ ಈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಅಲ್ಲಿಗೆ ಇದು 2 ಸ್ಕ್ವೇರ್ ಆಗುತ್ತೆ, ಇದು 2 ಸ್ಕ್ವೇರ್. ಸೊ ಟೋಟಲ್ ಆಗಿ 4 × 4 16 ಆಯ್ತು. ಸೊ ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ನ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ
ಹೋಲ್ ಸ್ಕ್ವೇರ್ ಈಕ್ವಲ್ ಟು, ಸೊ 16 ಮೈನಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗೆ ಇದನ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾತ್ರ ಬೇಕು ನಮಗೆ, ಸ್ಕ್ವೇರ್ ಬೇಡ ಅಂದ್ರೆ ಆ ಸ್ಕ್ವೇರ್ನ ಈ ಕಡೆ ರೈಟ್ ಸೈಡ್ ತಗೊಂಡಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಇದು ಒಂದು ರಿಸಲ್ಟ್. ಇದು ಈಗ ಇಲ್ಲಿಗೆ ಬರೋಣ. ಏನು ಯು ಕ್ರಾಸ್ ವಿ, ಫಸ್ಟ್ ಯು ಕ್ರಾಸ್ ವಿ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಯು ಅಂತಂದ್ರೆ ಎ ಮೈನಸ್ ಬಿ ಕ್ರಾಸ್ ಪ್ರಾಡಕ್ಟ್, ವಿ ಅಂತಂದ್ರೆ ಎ ಪ್ಲಸ್ ಬಿ. ಸೊ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಇದೆ. ಇಲ್ಲಿ ಎ ಬಿ ಅಂತ ಅನ್ನೋದು 2 ವೆಕ್ಟರ್ಸ್. ಸೊ ಹಾಗಾಗಿ ಎ ಕ್ರಾಸ್ ಬಿ ಬರೆದ್ಬಿಡಿ. ಮತ್ತೆ ಒಂದು ಡಿಟರ್ಮಿನೆಂಟ್ ಸಿಂಬಲ್ ಹಾಕೊಂಡು, ಈಗ ಈ ವೆಕ್ಟರ್ ನಲ್ಲಿ ಎ ಮತ್ತೆ ಬಿ ಕೋಇಫಿಷಿಯೆಂಟ್ಸ್ ಏನಿದೆ ಅದನ್ನ ಫಸ್ಟ್ ರೋ ನಲ್ಲಿ, ಇದರಲ್ಲಿ ಸೆಕೆಂಡ್ ರೋ ನಲ್ಲಿ ಬರ್ಕೊಳ್ಳಿ. ಈಗ ನೋಡಿ, ಇದನ್ನ ನಾರ್ಮಲ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ತರದಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 1 ಇಂಟು 1 1 ಮೈನಸ್, ಆಮೇಲೆ -1 ಇಂಟು 1 ಅಂದ್ರೆ -1, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ +1 ಆಗುತ್ತೆ. ಸೊ ಎ ಕ್ರಾಸ್ ಬಿ, ಅಲ್ಲಿಗೆ ನಮಗೆ 2 ಟೈಮ್ಸ್ ಎ ಕ್ರಾಸ್ ಬಿ ಬಂದಿದೆ. ನಮಗೆ ಯು ಕ್ರಾಸ್ ವಿ, ಮ್ಯಾಗ್ನಿಟ್ಯೂಡ್ ಆಫ್ ಯು ಕ್ರಾಸ್ ವಿ ಬೇಕು ಅಂತಂದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಂದ್ರೆ 2 ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಆಗುತ್ತೆ. ಆಲ್ರೆಡಿ ನಮಗೆ ಎ ಕ್ರಾಸ್ ಬಿ ವ್ಯಾಲ್ಯೂ ಗೊತ್ತಿರೋದ್ರಿಂದ ಜಸ್ಟ್ ಅದನ್ನ ತೆಗೆದು ಇಲ್ಲಿ ಈ ಪ್ಲೇಸ್ ಅಲ್ಲಿ ನಾವು ಬರ್ಕೊಂಡ್ರೆ, ಸೊ √16 ಮೈನಸ್ ಎ ಡಾಟ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಅಲ್ಲಿಗೆ ಆನ್ಸರ್ ಬಂದು ಆಪ್ಷನ್ ಎ ಆಗುತ್ತೆ.